ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 5ನೇ ತರಗತಿ ಹೊಸ ಪಠ್ಯಪುಸ್ತಕ NCERT ಗಣಿತ ಮೇಳ ಭಾಗ 1ರಲ್ಲಿ ಕನ್ನಡ ಮಾಧ್ಯಮ ಅಧ್ಯಾಯ 1 ನಾವು ಪ್ರಯಾಣಿಕರು 1 ಪುಟ ಸಂಖ್ಯೆ 5 ಮಾಡೋಣ. ಮೊದಲನೇದಾಗಿ ನಾವು ಮಾಡೋಣ. 1. ಕೆಳಗಿನ ಪ್ರತಿಯೊಂದು ವಿನ್ಯಾಸವನ್ನು ಅನುಕ್ರಮದಲ್ಲಿ ಮುಂದುವರಿಸುವ ಮೂಲಕ ಖಾಲಿ ಜಾಗವನ್ನು ಭರ್ತಿ ಮಾಡಿ ತರಗತಿಯಲ್ಲಿ ವಿನ್ಯಾಸಗಳನ್ನು ಚರ್ಚಿಸಿ. ಇಲ್ಲಿ ಎ ಇಂದ ಐವರೆಗೆ ಲೆಕ್ಕಗಳವ, ಅದನ್ನು ಮಾಡೋಣ. ಇದರಲ್ಲಿ 1ನೇದು 456, 567, 678 ಈ ಸಂಖ್ಯೆಗಳನ್ನು ಕೊಟ್ಟಿಂದ ಮುಂದಿಂದು 4 ಸಂಖ್ಯೆಗಳ ಖಾಲಿ ಜಾಗದ ಇದರಲ್ಲಿ ಬರಿಬೇಕು ಮಕ್ಕಳೇ. ಮೊದಲು ಏನು ಮಾಡಬೇಕಂತಂದ್ರೆ ದೊಡ್ಡ ಇದು ಸಂಖ್ಯೆಯಲ್ಲಿ ಇದು ಸಂಖ್ಯೆ ಕಳಿಬೇಕು. 567ರಲ್ಲಿ 456 ಕಳೆದು ಎಷ್ಟು 111 ಅಂತ ಬರುತ್ತದೆ ಮಕ್ಕಳೇ. ಇದು 111 ಎಂಬುದು ಈ ಒಂದು ಸಂಖ್ಯೆಯಲ್ಲಿ ಕೂಡಿಸಿದಾಗ 111 ಕೂಡಿಸಿದಾಗ ಎಷ್ಟಾಯಿತು ಅಂತ 789 ಆಗುತ್ತದೆ. ಈಗ ಇದ್ರ ಮುಂದಿನ ಸಂಖ್ಯೆ ಪಡಿಬೇಕಾದ್ರೆ ಇದರಲ್ಲಿ 111 ಕೂಡಿಸ್ಬೇಕು. ಕೂಡಿಸಿದ್ರು 900 ಬರುತ್ತೆ. ಇದ್ರ ಮುಂದಿನ ಸಂಖ್ಯೆ ಬೇಕಂತಂದ್ರೆ ಇದಕ್ಕೆ ಏನು ಮಾಡಬೇಕು 111 ಕೂಡಿಸ್ಬೇಕು. 900ರಲ್ಲಿ 111 ಕೂಡಿಸಿದ್ರೆ 1011 ಆಗುತ್ತೆ. ಇದ್ರ ಮುಂದಿನ ಸಂಖ್ಯೆ ಬೇಕಂತಂದ್ರೆ ಇದರಲ್ಲಿ ಏನು ಮಾಡಬೇಕು 111 ಕೂಡಿಸ್ಬೇಕು. ಕೂಡಿಸಿದಾಗ 1011ರಲ್ಲಿ 1011 ಕೂಡಿಸಿದಾಗ 1122 ಆಗುತ್ತದೆ. ನೆಕ್ಸ್ಟು ಅದೇ ರೀತಿ ಎರಡನೇದು 1050 ಡ್ಯಾಶ್ 3150 ಇಲ್ಲಿ ಮತ್ತು ಮುಂದೆ ಏನದ 4200 ಅದ. ಇವು ಇಲ್ಲಿ ಖಾಲಿ ಅದ. ಈ ಎರಡರಲ್ಲಿ ಕಳಿಬೇಕು. ಕಳೆದ್ರೆ ಎಷ್ಟು ಬರ್ತದೆ ಅಂತಂದ್ರೆ 4200ರಲ್ಲಿ 3150 ಕಳೆದ್ರೆ ಎಷ್ಟು ಬರ್ತವೆ 1050 ಬರ್ತವೆ. ಇದರಲ್ಲಿ ಏನು ಮಾಡಬೇಕು ಪ್ರತಿ ಮುಂದಿನ ಸಂಖ್ಯೆ ಬೇಕಂದ್ರೆ ಹಿಂದಿನ ಸಂಖ್ಯೆ 1050 ಕೂಡಿಸ್ಬೇಕು. ಇದರಲ್ಲಿ 1050 ಕೂಡಿಸಿದಾಗ ಎಷ್ಟು ಬರ್ತದೆ 2100 ಬರ್ತದೆ. ಮತ್ತು ಈ 2100ರಲ್ಲಿ 1050 ಕೂಡಿಸಿದಾಗ 3150 ಬರ್ತದೆ. ಮತ್ತು 1150ರಲ್ಲಿ 1050 ಕೂಡಿಸಿದಾಗ 4200 ಆಗುತ್ತದೆ. ಈಗ ಮುಂದಿನ ಸಂಖ್ಯೆ ಎಷ್ಟು ಅಂತಂದ್ರೆ 5250ರಲ್ಲಿ 1050 ಕೂಡಿಸಿದಾಗ 6300 ಬರುತ್ತದೆ. ಮತ್ತು 6300ರಲ್ಲಿ 1050 ಕೂಡಿಸಿದಾಗ 7350 ಬರ್ತದೆ. ನೆಕ್ಸ್ಟು ಸಿ ಪ್ರಶ್ನೆ 5501, 6401, 7301 ಅಂತಂದಾಗ ಇದರಲ್ಲಿ 7000ರಲ್ಲಿ 6401 ಕಳೆದಾಗ ಈಗ ಇದ್ರ ಮುಂದಿನ ಸಂಖ್ಯೆ ಬೇಕಂದ್ರೆ ಪ್ರತಿ ಸಂಖ್ಯೆಗೂ 900 ಕೂಡಿಸ್ಬೇಕು. ಈಗ 7301ಕ್ಕೆ 900 ಕೂಡಿಸಿದಾಗ ಎಷ್ಟು ಬರ್ತದೆ ಅಂತಂದ್ರೆ 8201 ಬರುತ್ತದೆ. ಇದ್ರ ಮುಂದಿನ ಸಂಖ್ಯೆಗೆ ಮತ್ತು ಇದೇ ಸಂಖ್ಯೆ 900 ಕೂಡಿಸಿದಾಗ 9101. ಮತ್ತು ಇದ್ರ ಮುಂದಿನ ಸಂಖ್ಯೆ ಬೇಕಂತಂದ್ರೆ ಈ ಸಂಖ್ಯೆಗೂ ಇಷ್ಟನ್ನು ಕೂಡಿಸ್ಬೇಕು. ಕೂಡಿಸೋರು ಎಷ್ಟು ಅಂತಂದ್ರೆ 10001. ಇದ್ರ ಮುಂದಿನ ಸಂಖ್ಯೆ ಬೇಕಂತಂದ್ರೆ 10901 ಅಂತ ಬರುತ್ತೆ ಮಕ್ಕಳೇ. ನೆಕ್ಸ್ಟ್ ಇದರ ಮುಂದೆ ಡಿ ಪ್ರಶ್ನೆ 10100, 10200, 10300 ಇಲ್ಲಿ ಈ ಎರಡರ ವ್ಯತ್ಯಾಸ ನೋಡಿದಾಗ ಎಷ್ಟು 100 ಅದ. ಮತ್ತು ಇದ್ರ ಮುಂದಿನ ಸಂಖ್ಯೆ ಬೇಕಂದ್ರೆ ಪ್ರತಿ ಒಂದೊಂದು ಸಂಖ್ಯೆಗೂ 100 ಕೂಡಿಸ್ಕೊತಾ ಹೋಗಬೇಕು. 10003ನಲ್ಲಿ 100 ಕೂಡಿಸಿದಾಗ 10400. ಮತ್ತು ಇದರಲ್ಲಿ ಕೂಡಿಸಿದಾಗ 10500, 10600, 10700 ಇಲ್ಲಿ 10800, 10900 ಆಗೋಣ. ಇಲ್ಲಿ ಎಷ್ಟು ಬರ್ತದೆ ಅಂತಂದ್ರೆ 11000 ಬರುತ್ತೆ. ನೆಕ್ಸ್ಟು ಈ ಪ್ರಶ್ನೆ 10105ರಲ್ಲಿ 5 ಇದರ ಮುಂದಿನ ಸಂಖ್ಯೆ 10125. 10125ರಲ್ಲಿ 10105 ಕಳಿಬೇಕು.
ಅಂತಂದರು ಇದ್ರ ಮುಂದಿನ ಸಂಖ್ಯೆ ಪಡಿಬೇಕಾದರೂ ಪ್ರತಿ ಒಂದೊಂದು ಸಂಖ್ಯೆಗೂ ಏನು ಮಾಡಬೇಕು 20 ಕೂಡಿಸ್ಬೇಕು. ಈಗ 10,125ರಲ್ಲಿ 10 ಕೂಡಿಸಿದಾಗ 10,145. 10,145 20 ಕೂಡಿಸಿದಾಗ 10,165. ಇದ್ರ ಮುಂದಿನ ಸಂಖ್ಯೆ ಬೇಕಂತಂದ್ರೆ ಮತ್ತೆ 20 ಕೂಡಿಸ್ಬೇಕು. 10,185. ಇದ್ರ ಮುಂದಿನ ಸಂಖ್ಯೆ ಬೇಕಂತಂದ್ರೆ 10,205. ಇದ್ರ ಮುಂದಿನ ಸಂಖ್ಯೆ ಬೇಕಂತಂದ್ರೆ 10,025. ಇದ್ರ ಮುಂದಿನ ಸಂಖ್ಯೆ ಬೇಕಂತಂದ್ರೆ 10,245. ಇದ್ರ ಮುಂದಿನ ಸಂಖ್ಯೆ 10,265. ಇದ್ರ ಮುಂದಿನ ಸಂಖ್ಯೆ 10,285. ಈ ರೀತಿ ಸಂಖ್ಯೆಗಳನ್ನು ಬರೀಬೇಕು ಮಕ್ಕಳೇ. ನೆಕ್ಸ್ಟು ಎಫ್ 10,992 ಮತ್ತು 10,993. 10,993ರಲ್ಲಿ 10,992 ಕಳೆದಾಗ 1 ಬರುತ್ತೆ. ವ್ಯತ್ಯಾಸ ಎಷ್ಟು? 1 ಅಂತಂದ್ರೆ ಈಗ ಮುಂದಿನ ಪ್ರತಿಯೊಂದು ಸಂಖ್ಯೆ ಪಡಿಬೇಕಾದ್ರೆ ಒಂದೊಂದು ಕೂಡ್ಸ್ಕೊತಾ ಹೋಗ್ಬೇಕು. ಇದು 10,993ರಲ್ಲಿ 1 ಕೂಡ್ಸಾಗ 10,994. ಇದು 10,995. ಇದು 10,996. 10,997. 10,998. ನೆಕ್ಸ್ಟು 10,999. ಇದು 11,000. ಇದು 11,001 ಅಂತ ಈ ರೀತಿ ಈ ಸಂಖ್ಯಾ ಶ್ರೇಣಿಯನ್ನು ಪೂರ್ಣಗೊಳಿಸ್ಬೇಕ್ರಿ ಬಿಟ್ಟಿರುವ ಸಂಖ್ಯೆಗಳು. ನೆಕ್ಸ್ಟು ಜಿ ಪ್ರಶ್ನೆ 10,794. 10,796. 10,798. ಇವು ಸಂಖ್ಯೆಗಳು ನೋಡಿದಾಗ ಇಲ್ಲಿ ಏನಾಗ್ತದೆ 94 ಇದನ್ನು 96, 96 ಇದನ್ನು 98 ಅಂದ್ರೆ ಪ್ರತಿ ಒಂದು ಸಂಖ್ಯೆ ಪಡಿಬೇಕಾದ್ರೆ ಅದು 2 ಕೂಡ್ಸಿಂದ. ಆದ್ದರಿಂದ ನಾವೇನು ಮಾಡ್ಬೇಕಂತಂದ್ರೆ 10,098ರಲ್ಲಿ 2 ಕೂಡ್ಸಾಗ 99 ಅಂದರೆ 800. 10,800. ಇದರಲ್ಲಿ 2 ಕೂಡ್ಸಾಗ 10,802. 10,804. 10,806. 10,808. 10,810. 10,812 ಅಂತ ಬರುತ್ತೆ ಮಕ್ಕಳೇ. ಇದು ಜಿ ಪ್ರಶ್ನೆ ಮುಗೀತು. ನೆಕ್ಸ್ಟು ಎಚ್ ಪ್ರಶ್ನೆ. ಇಲ್ಲಿ ನೋಡಿದಾಗ ಈ ಎರಡು ಸಂಖ್ಯೆಗಳ ನಡುವಿನ ಹೋಲಿಕೆ ಮಾಡಿ ನೋಡಿದಾಗ 73,005 ಅದ, ಇಲ್ಲಿ 72,004 ಅದ. ಇದು ಎರಡು ಕಳೆದಾಗ ಎಷ್ಟದ ಅಂತಂದು ಇಲ್ಲಿ ಕಳೆಯೋಣ. ಇದು ದೊಡ್ಡ ಸಂಖ್ಯೆ ಅದ, ಚಿಕ್ಕ ಸಂಖ್ಯೆ ಅದ. ದೊಡ್ಡ ಸಂಖ್ಯೆಯಲ್ಲಿ ಏನು ಮಾಡಬೇಕು? ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ಎಷ್ಟು? 5ರಲ್ಲಿ 4 ಕಳೆದಾಗ 1 0 0. ಇದು 3ರಲ್ಲಿ 1 ಕಳೆದಾಗ 1 0 ಅಂದರೆ 1,001. ಪ್ರತಿಯೊಂದು ಸಂಖ್ಯೆ ಈ ಮುಂದಿನ ಸಂಖ್ಯೆ ಇದ್ರ ಮುಂದಿನ ಸಂಖ್ಯೆ ಪಡಿಬೇಕಾದ್ರೆ ಪ್ರತಿಯೊಂದು ಸಂಖ್ಯೆ ಏನು ಮಾಡ್ಬೇಕಂತಂದ್ರೆ 1,001 ಮೈನಸನ್ನು ಮಾಡಬೇಕು. 1,001 ನಾವು ಮೈನಸ್ ಮಾಡಿದಾಗ 72,004ರಲ್ಲಿ 1,001 ಮೈನಸ್ ಮಾಡಿದಾಗ 71,003 ಬರುತ್ತದೆ. ಇದರಲ್ಲಿ 1 ಮೈನಸ್ ಮಾಡಿದಾಗ 70,002. 70,002. ನೆಕ್ಸ್ಟು ಇದರಲ್ಲಿ 1,001 ಮೈನಸ್ ಮಾಡಿದಾಗ 69,100. ನೆಕ್ಸ್ಟು 68,000. ನೆಕ್ಸ್ಟು 67,999. ನೆಕ್ಸ್ಟು 66,998. 65,997. 64,996 ಅಂತ ಬರುತ್ತೆ ಮಕ್ಕಳೇ. ನೆಕ್ಸ್ಟು 82,350. 83,350 ಅಂತಂದ್ರೆ ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಬರಬೇಕಾದ್ರೆ ಈ ಸಂಖ್ಯೆಯಲ್ಲಿ ಎಷ್ಟನ್ನು ಕೂಡಿಸಿದ್ದಾರೆ ಎಂಬುದು ನೋಡಬೇಕಾದ್ರೆ 1,000 ಕೂಡಿಸಿದ. ಅದನ್ನು ಪ್ರತಿ ಸಂಖ್ಯೆಗೆ 1,000 ಏನು ಮಾಡಬೇಕು? ಕೂಡಿಸ್ಬೇಕು. ಇಲ್ಲಿ 84,350.
ಇದರಲ್ಲಿ 1000ನ ಕೂಡಿಸಾಗ 85,350. ಇದರಲ್ಲಿ 1000ನ ಕೂಡಿಸಾಗ 86,350. ಈ ರೀತಿಯನ್ನು ಪೂರ್ಣಗೊಳಿಸಬೇಕು ಮಕ್ಕಳೇ. 1ನೇ ಮುಖ್ಯ ಪ್ರಶ್ನೆ ಮುಗೀತು ಮಕ್ಕಳೇ. 2ನೇ ಮುಖ್ಯ ಪ್ರಶ್ನೆ, ಖಾಲಿ ಜಾಗವನ್ನು ಸೂಕ್ತವಾಗಿ ಭರ್ತಿ ಮಾಡಿ ಅಗತ್ಯ ಇರುವಂತೆ ಅಲ್ಪ ವಿರಾಮವನ್ನು ಬಳಸಿ. ಇಲ್ಲಿ ಸಂಖ್ಯೆಗಳು ಕೊಟ್ಟಿದ್ದಾವೆ ಮಕ್ಕಳೇ. ಈ ಸಂಖ್ಯೆಗಳನ್ನು ಏನು ಮಾಡಬೇಕು, ಅಲ್ಪ ವಿರಾಮ ಹಾಕಿ ಪದಗಳಲ್ಲಿ ಬರೀಬೇಕು. ಮತ್ತು ಕೆಲವೊಂದು ಪದಗಳಲ್ಲಿ ಕೊಟ್ಟಿಂದ ಅದನ್ನು ಏನು ಮಾಡಬೇಕು, ಸಂಖ್ಯೆಯಲ್ಲಿ ಬರಿಬೇಕು. ಅದನ್ನು ಒಂದೊಂದಾಗಿ ಬರೆಯೋಣ ಬನ್ನಿ ಮಕ್ಕಳೇ. ಸಂಖ್ಯೆ 8045. ಇದರ ಹೆಸರನ್ನು ಬರೆದಾಗ 8045 ಈ ರೀತಿ ಬರಿಬೋದು. 7209, 7209, 10,599, 10,743, 20,869, 13,571 ಮತ್ತು ಈ ರೀತಿ ಸಂಖ್ಯೆಗಳನ್ನು ನೀವು ನಿಮ್ಮ ನೋಟ್ಬುಕ್ನಲ್ಲಿ ಬರಿಬೋದು ಮಕ್ಕಳೇ. ಈ ರೀತಿ ಸಂಖ್ಯೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ ಮಕ್ಕಳೇ.